ಬಾಡಿ ಶೋಲ್ಡರ್ನ ಅಟ್ಯಾಚ್ ಮಾಡೋದು. ಇದನ್ನು ಎಷ್ಟೋ ಜನಕ್ಕೆ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ಗೊತ್ತಿರಲ್ಲ. ಬ್ಯಾಕಲ್ಲಿ ಸಂಜಾ ಪಡ್ಕೊಂಡಿರಬೇಕು, ಸಂಜಾ ಹೊಡೆದಿರ್ತಾರೆ, ಬಟ್ ಅದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ಗೊತ್ತಿರಲ್ಲ. ಈಗ ನಾನು ಇದನ್ನು ತೋರಿಸ್ಕೊಡೋಣ ಅಂತ ಹೇಳಿ ನಿಮ್ಮ ಜೊತೆ. ಇದು ಕೂಡ ಫ್ರಂಟ್ ನೆಕ್, ಇದು ಬ್ಯಾಕ್ ನೆಕ್ಕನ್ನು ನಾನು ಈ ರೀತಿ ಸಂಜಾ ಪಿಟ್ಟಿ ಇದನ್ನು ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಹೊಲಿಗೆ ಬರೋ ರೀತಿ ಹಾಕಿ ಮಾಡಿದ್ದೀನಿ. ಅದಾದಮೇಲೆ ಫ್ರಂಟನ್ನು ನಾನು ನೀಟಾಗಿ ಎಕ್ಸ್ಟ್ರಾ ಬಟ್ಟೆ ಇಲ್ಲದೆ ಇರೋ ರೀತಿ ನೀಟಾಗಿ ಫೋಲ್ಡಿಂಗ್ ಮಾಡಿ ನಾನು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಇದ್ರ ಜೊತೆಗೆ ಯಾವ ರೀತಿ ಜಾಯಿಂಟ್ ಮಾಡಿ ಫಿನಿಶಿಂಗ್ ಹೇಗೆ ಕೊಡೋದು ಅಂತ ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲು ನಾನು ಈ ರೀತಿ ಇದನ್ನು ಎಕ್ಸ್ಟ್ರಾ ಬಟ್ಟೆನ ಹೊರಗಡೆ ಇರೋ ರೀತಿ ಬಿಟ್ಕೊಂಡು ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. ಇದು ನಮಗೆ ನೀಟಾಗಿ ಫೋಲ್ಡಿಂಗ್ ಮಾಡೋಕ್ಕೆ ಸಿಗಬೇಕಿದು ಈ ಪೋರ್ಷನ್ನು. ಈಗ ನಾನು ಇದನ್ನು ಈ ರೀತಿ ಫೋಲ್ಡಿಂಗ್ ಮಾಡಿ ಈಗ ಇದು ನಾನು ಸ್ಟಿಚ್ ಮಾಡಿದ್ದೀನಿ. ಸ್ಟಿಚ್ ಆದಮೇಲೆ ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂದರೆ ಈ ರೀತಿ ಫಿನಿಶಿಂಗ್ ಬರಬೇಕು. ಈ ರೀತಿ ಫಿನಿಶಿಂಗ್ ಬಂದರೆ ನಮಗೆ ಸ್ಟಿಚಿಂಗ್ ಚೆನ್ನಾಗಿ ಬಂದಿದೆ ಅಂತ ಅರ್ಥ. ಅದೇ ರೀತಿ ಈ ಸ್ಲೀವ್ಸನ್ನು ಇನ್ನೊಂದು ಸ್ಲೀವ್ಸ್ ಇದೆ ಇನ್ನೊಂದು ಶೋಲ್ಡರ್ ಇದೆ, ಅದನ್ನು ಕೂಡ ಅಟ್ಯಾಚ್ ಮಾಡಿ ಸೇಮ್ ಅದೇ ಪ್ರೋಸೆಸ್ಸಲ್ಲೇ ಜಾಯಿಂಟ್ ಮಾಡಿಕೊಂಡು ಫಸ್ಟಿಗೆ ಜಾಯಿಂಟ್ ಮಾಡ್ಕೊಳ್ಳೋಣ. ಒಂದೇ ಸಲ ಹಿಂಗಿಟ್ಟು ಮಾಡ್ಬೋದು, ಬೇಡ 2 ಸ್ಟಿಚ್ ಬರಬೇಕು ಶೋಲ್ಡರ್ ಹತ್ರ. ಹಾಗಾಗಿ 2 ಸ್ಟಿಚ್ ಹಾಕೋಕ್ಕಿಂತ ಮುಂಚೆ ಮೊದಲು ನಾನು 1 ಲೈನು ಪೂರ್ತಿಯಾಗಿ ಹೊಲ್ಕೋತೀನಿ. ನೋಡಿ ಈ ರೀತಿ ಗ್ಯಾಪ್ ಇಟ್ಟು ಹೊಲ್ದಿದ್ದೀನಿ. ಈಗ ಇದನ್ನು ನಾನು ನೋಡಿ ಈ ರೀತಿ ಇದೆಯಲ್ಲ, ಹೀಗೆ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಿದ್ಮೇಲೆ ಎಷ್ಟು ನೀಟಾಗಿ ಬರುತ್ತೆ. ಈ ರೀತಿ ನಮಗೆ ಬ್ಲೌಸಲ್ಲಾಗಲಿ ಡ್ರೆಸ್ಸಲ್ಲಾಗಲಿ ಈ ರೀತಿ ಸ್ಟಿಚಿಂಗ್ ಬರಬೇಕು. ಓಕೆ, ಥ್ಯಾಂಕ್ ಯು.